ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ ರೀ, ಇದು ಕನ್ನೇರಿ ಮಠ ಅಂತೇಳಿ ಬೆಳಗಾವ್ ಹತ್ರ ಬರ್ತೈತ್ರಿ. ಅಂದ್ರೆ ಮಹಾರಾಷ್ಟ್ರ ನಿಯರ್ ಇದೆ. ನೋಡಕ್ಕೆ ಮಾತ್ರ ಭಾಳ ಚಂದ ಐತ್ರಿ. ಈಗ ಹಳ್ಳಿ ವಾತಾವರಣ ಮಕ್ಳಿಗೆ ಗೊತ್ತಿರಂಗಿಲ್ಲ. ಹಳ್ಳಿ ಚಿತ್ರಣನೆಲ್ಲ ಇಲ್ಲಿ ಗೊಂಬೆಗಳ ಮುಖಾಂತರ ತೋರಿಸಿದಾರೆ. ನನಗೆ ತೋರಿಸ್ಬೇಕಂತ ಆಸೆ ಆಯಿತು, ಅದಕ್ಕೆ ನಿಮ್ಗೆ ತೋರ್ಸಕತ್ತೀನಿ. ಒಂದು ದಿನಕ್ಕೆ ಮಾತ್ರ ಇದು ಮುಗಿಯೋದಲ್ಲ ರೀ, ಅಷ್ಟೊಂದು ಇದೆ ರೀ ಇದು ನೋಡೋದು. ವಾವ್, ಎಷ್ಟು ಸೂಪರ್ ಐತಲ್ರಿ. ಸೇಮ್ ತೇರು ಎಳ್ದಂಗೆ ಮಾಡ್ಯಾರ ನೋಡ್ರಿ. ಎಲ್ಲ ಡೋಲು ಮೊಜಲು ಯಾವ ಥರ ಮಾಡ್ತಾರ, ಇದನ್ನ ಬಾರಿಸ್ಕೊಂಡು ತೇರು ಎಳಿತಿರ್ತಾರಲ್ಲ ಅದೇ ಥರ ಮಾಡ್ಯಾರಲ್ಲ. ಇಲ್ಲಿ ನೋಡಿಲ್ಲ ವೀಣಾ, ನಿಪ್ಪಾಣಿ ಕುಡಿಗ್ಯಾರ ಅಂತಲ್ಲ ಅವ್ರದ್ದು ನೋಡಿದ್ದು ಗೊಂಬಿ ಎಷ್ಟು ಚಂದ ಮಾಡ್ಯಾರ ನೋಡು. ಈ ನೋಡ್ರಿ ಇಲ್ಲಿ ಗುರ್ಚಿ ಆಡೋದನ್ನು ತೋರಿಸಿದಾರ. ಮಳಿ ಬರ್ಲಿಕ್ಕಂದ್ರೆ ಈ ಥರ ಗುರ್ಚಿ ಆಡಿಸ್ತಿದ್ರೆ ನಿಮ್ಮ ನೆನಪೈತನ? ನನಗೊಂಕ್ರು ಪಕ್ಕ ನೆನಪೈತಿ. ತಲೆ ಮ್ಯಾಗ ರೊಟ್ಟಿ ತೆವಿ ಬರ್ತಾವಲ್ಲ ಅದನ್ನ ಇಟ್ಬಿಟ್ಟು ಮೇಲೆ ಸಗಣಿದು ಗುರ್ಚಿ ಕೂಡಿಸ್ತಿದ್ರು. ಆಮೇಲೆ ಮನೆಗೆ ಹೋಗಿ ಗುರ್ಚಿ ಗುರ್ಚಿ ಅಂತ ಹಾಡ್ತಿದ್ರು. ಅವರೆಲ್ಲ ನೀರು ಹಾಕ್ತಿದ್ರು. ಇದೆಲ್ಲ ಈಗ ಯಾರು ಬರ್ತಾರೆ ಈ ಥರ ಮಾಡ್ಕೊಂಡು ಅಲ್ವಾ? ಎಷ್ಟು ಚಂದ ತೋರ್ಸಾರಲ್ರಿ. ಪಂಡ್ರಾಪುರ ಸಂತರ ನೋಡಿಲ್ಲ ಭಜನೆ ಹೆಂಗೆ ಬಾರಿಸ್ತಾರೆ. ಹುಡುಗರು ನೋಡಲ್ಲಿ ಹೆಂಗೆ ಕೈ ಮಾಡಿ ಬಾರ್ಸೋಂಗೆ ಮಾಡ್ಯಾರ. ವಾವ್, ಇಲ್ಲಿ ನೋಡ್ರಿ ಎಷ್ಟು ಚಂದ ಮಾಡ್ಯಾರ. ಭಾರಿ ಚಂದ ಐತಿ ಪ್ಲೇಸ್. ಮನೆ ಸದಸ್ಯರೆಲ್ಲ ಕುತ್ಕೊಂಡು ಭಜನೆ ಮಾಡೋ ಥರ ತೋರಿಸಿದಾರೆ ನೋಡು. ಇದು ಏನಂತ ಗೊತ್ತಾಗ್ಲಿಲ್ಲ. ಇದು ನಮ್ಮ ಕಡೆ ಮೊಹರಂ ಒಳಗೆ ಹೆಜ್ಜೆ ಆಡ್ತಾರಲ್ಲ, ಆದ್ ನೋಡಿದು. ವಾಹ್, ಎಷ್ಟು ಚಂದ ಐತಲ್ಲ. ನಾನು ಇದನ್ನು ಒಟ್ಟು ನೋಡಿಲ್ಲ. ನಮ್ಮೂರಲ್ಲಿ ಕಡಿಮೆ ರೀ ಇದು ಹೆಜ್ಜೆ ಆಡೋದು, ಅದೇನೋ ಮಾಡಲ್ಲ. ನಮ್ಮೂರೊಳಗೆ ಮಾಡ್ತಾರೆ. ನಮ್ಮೂರೊಳಗೆ ನೋಡಿಲ್ಲ ಮೊಹರಂನ ಭಾಳ ಚಂದ ಆಚರಿಸ್ತಾರೆ. ಆದ್ರೆ ಮೊಹರಂ ಒಳಗೆ ಹಿಂದೂಗಳಂತಿಲ್ಲ, ಮುಸ್ಲಿಮ್ಸ್ ಅಂತಿಲ್ಲ, ಎಲ್ಲ ಜಾತಿಯವರು ಮೊಹರಂ ಹಬ್ಬನ ಆಚರಿಸ್ತಾರೆ ನಮ್ಮೂರಾಗ. ಆಮೇಲೆ ಚೊಂಗೆ ಅದನ್ನೆಲ್ಲ ಮಾಡಿರ್ತಾರೆ. ನೀ ತಿಂದಿ ಏನು ಚೊಂಗೆ? ನೋಡ್ರಿ, ನನಗೆ ಸಾಧ್ಯವಾದಷ್ಟು ನಾನು ತೋರಿಸಿದ್ದೀನಿ. ನಿಮ್ಮ ಮಕ್ಕಳನ್ನ ಕರ್ಕೊಂಡು ದಯವಿಟ್ಟು ವಿಸಿಟ್ ಮಾಡಿರಿ. ಭಾಳ ಅಂದ್ರೆ ಭಾಳ ಚಂದ ಐತ್ರಿ ಇದು ಪ್ಲೇಸ್. ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಇದು ಕನ್ನೇರಿ ಮಠ ಅಂತೇಳಿ ಬರ್ತೈತ್ರಿ. ಬೆಳಗಾವಿಂದ ಒಂದು ಒಂದು 2-3 ಅವರ್ಸ್ ಆಗುತ್ತೆ ರೀ. ನನಗೂ ಅದು ಕರೆಕ್ಟಾಗಿ ಗೊತ್ತಿಲ್ಲ, ಯಾಕಂದ್ರೆ ನಾವು ಓನ್ ವೆಹಿಕಲ್ ತೊಗೊಂಡು ಹೋಗಿದ್ವಿ. ಬಸ್ಸಲ್ಲಿ ಹೋದರೆ 1-2-3 ಅವರ್ಸ್ ಆಗುತ್ತೆ. ಓನ್ ವೆಹಿಕಲ್ ತೊಗೊಂಡು ಹೋದ್ರೆ 1.5 ಅವರ್ ಬೇಕಾಗುತ್ತೆ ರೀ. ಭಾಳ ಚಂದ ಐತ್ರಿ ಇದು. ಮೇನ್ ರೋಡಿಂದನ ಒಳಗಡೆ ಐತ್ರಿ ಇದು. ಕೇಳ್ಬೇಕ್ರಿ ಇಲ್ಲಿ ಕನ್ನೇರಿ ಮಠ ಎಲ್ಲಿ ಬರುತ್ತಂತ ಕೇಳಿದ್ರೆ ರೂಟು ಹೇಳ್ತಾರೆ ರೀ. ಹುಬ್ಬಳ್ಳಿ ಹತ್ರನೂ ಒಂದಿದೆ ರೀ, ಆದ್ರೆ ಅಲ್ಲಿಕಿನ ಇಲ್ಲಿ ಭಾಳ ಚಂದ ಐತ್ರಿ ಇದು ನೋಡೋಕೆ. ಆದ್ರೆ ಒಂದಿನ ಅಂಕರು ಫುಲ್ ಬೇಕ್ರಿ. ಬೆಳಗ್ಗೆ ಹೋದ್ರೆ ಒಮ್ಮೆಲೆ ಸಾಯಂಕಾಲ ಆದ್ರೂ ಇನ್ನೂ ನೋಡೋದು ಮುಗಿಯಲ್ಲ, ಅಷ್ಟು ಚಂದ ಐತ್ರಿ ಇದು ಪ್ಲೇಸ್. ಮಕ್ಕಳಿಗೆ ಬೇಸಿಗೆ ರಜಾ ಈ ಥರ ರಜೆಗಳಿದ್ದಾಗ ಆರಾಮಾಗಿ ಕರ್ಕೊಂಬಂದು ಇವನ್ನೆಲ್ಲ ತೋರಿಸ್ಕೊಂಬರ್ಬೋದು. ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ರೀ ನನಗಂಕರು ಈ ಪ್ಲೇಸ್. ಬದ್ನಿಕಾಯಿ ಪಲ್ಯಕ್ಕೆ ಇನ್ನೊಂದಿಟ್ಟು ರುಚಿ ಆಗ್ಬೇಕಿತ್ತು ನೋಡಿ, ರುಚಿ ಕಡಿಮೆ ಆಗೈತಿ. ಕೃಷ್ಣವೇಣಿ ಮಾಡಿ ಅದಕ್ಕೆ ಗೊತ್ತಾಗಂಗಿಲ್ಲ ಅಷ್ಟೊಂದು. ಆದರೂ ಅಡುಗೆ ಶಾಣೆಕರಾಗ್ಬಿಡ್ಲಿ. ಏನು ಜೋರಾಗಿ ಮಾತಾಡ್ತೈತಿ, ಪೆದ್ದಿ ಥರ ಮಾತಾಡ್ತೈತಿ ಅನ್ನೋದಾಟ. ಶಾಣೆತನ ಎಲ್ಲ ಐತಿಕಿಗೆ. ಹೌದ್ರಿ, ನಮ್ಮ ರಮೇಶನ್ ಭಾಳ ಸುಧಾರಿಸಿದ್ಲೈಕಿ. ಮೊದ್ಲೇಕ ಜಳಕ ಮಾಡೋ ರಮೇಶ ಅಂದ್ರೆ ನಾ ಯಾಕತ್ತಿತ್ತು. ಈಗ ನೋಡಿ ದಿನ ಜಳಕ ಮಾಡಿ ಅಂಗಡಿಗೆ ಹೊಕ್ಕತಿ. ಹೌದು ಯವ್ವ, ರಮೇಶ ಸುಧಾರಿಸಿದ್ಯವ. ಇದು ನಿಮ್ಮ ಸಾಕು ಸಿಗೋನ ಸುಧಾರಿಸೋಲ್ದು ಬಾ ಅಂದಂಗೆ. ಸಾಕ್ಷಿಗವರು ವೀಲ್ ಚೇರ್ ಮೇಲೆ ಕುಂತ್ಕೊಂಡು ಎಲ್ಲಿ ಹೋದ್ರು. ಎಲ್ಲಿ ಹೊಂಟ್ರಿ ಚಿಗವ್ರು ಅಂತಂದೆ. ಆಟ ಬೈ ಹಾಕ್ಬಿಡವ ಅಂತೇಳಂದ್ರು. ನಿಮ್ಗೇನಾರು ಹೇಳೋಗ್ಯಾರನ? ಇನ್ನೇದಕ್ಕೆ ಹೋಗುತ್ತೆ ಅಲ್ಲೆದಾರಲ್ಲ ಅವರು. ಆಕಿ ಚೆಮೇಲಿ ಬಂದಾಳ. ಆಕಿ ಇಲ್ಲತಿ ಒಟ್ಟರು ಕುಂತ್ಕೊಂಡು ಊರು ಸುದ್ದಿ ಉಡ್ಯಾಗಂತೆ ಮಂದಿದ ಆಡ್ಕೊಂಡು ಕುಂತಿರ್ತಾವ ಲಜ್ಜಾರು. ಇವಕ್ಕ ಮಂದಿ ವಿಷಯ ಮಾತಾಡ್ಲಿಕ್ಕಂದ್ರೆ ಬಾಯಿ ಚುಟ್ಟು ಅಂತಿರ್ತತಿ. ಅದಕ್ಕೆ ಮಾತಾಡಕ್ಕೆ ಹೋಗ್ತಾವ. ನಮ್ಮ ಸವಾಕ್ನು ಅವ್ರ ಜೊತೆ ಜತ್ತಾಗ್ಯಾಕಿ. ಹೌದಾ, ನಾ ಎಲ್ಲಿ ಹೋದ್ರಣ ಅಂತ ಅನ್ಕೊಂಡೆ. ಇವತ್ತು ಮುಂಜಾನೆ ನೋಡ ಪಾರೆ ಯಾವುದು ಹುಡುಗರು ಹೊರಗೊಂಟಾವ. ನಾನು ಹೊಕ್ಕಿನ ಅಂತತ್ ನೋಡ. ಆ ಕೃಷ್ಣ ಏನು ಕರೆದ್ರೆ ನಾನು ಹೊಕ್ಕಿನಂತ ಬೆನ್ನು ಹತ್ತಕತ್ತೈತಿ. ಬುದ್ಧಿ ಎಲ್ಲಿಟ್ಟಿದೈತ ನಮ್ಮ ಸಾಕ. ಮೊಮ್ಮಕ್ಕಳು ಕಂಡ್ರಾರ ಬುದ್ಧಿ ಬರ್ತೈತಿ ಇಲ್ಲಿ ನಮ್ಮ ಚಿಗವರಿಗೆ. ಏನನ್ನವ ತಲೆ ಹೊಡ್ಕೊಂಡು ಸಾಕ ಹೋಗೈತಿ ಪಾರಿ. ನಾ ಹೋಗ್ಬೇಡನು ಕಲೆ ಆ ಶಂಕರಿಯರ ಮನೆಗೆ ಹೋಗಿದ್ದೆಲ್ಲ. ಏನಂದ್ಲಕ್ಕಿ ಶಂಕ್ರಿ? ನಿಮ್ಗೆ ಹೆಂಗೆ ಗೊತ್ತಾತು ಯಾರಂದ್ರೆ? ಯಾರು ಹೇಳಿದ್ರು ಬಿಟ್ರು ಬ್ಯಾಡ. ಆಕೆ ಏನಂದ್ಲ ಆಟ ಹೇಳು. ಏನಿಲ್ರಿ, ಚಂದಾಗ ಮಾತಾಡ್ಸಿಲ್ಲ. ಸುಳ್ಳು ಹೇಳೋದು ಬಿಡು. ಆಕೆ ಅವ್ರ ಮನೆ ಮಗ್ಳು ಹುಮ್ಮ ಅದಾಳಲ್ಲ, ಆಕೆ ಹೇಳಿದ್ಲು ನನಗೆ. ಯವ್ವ ನಿನ್ನ ಸೊಸಿ ಮಾತಾಡ್ಸಕ್ಕಂತೆ ಮನೆಗೆ ಬಂದ್ರೆ ಶಂಕರವ್ವ ಬಾಯಿ ಬಂದಂಗೆ ಬೀದಾಡ್ ಕಳಿಸಿಲ್ಲ ಅಂತ ಅಂದ್ಲು. ಎದಕ್ಕೆ ಹೋಗ್ಬೇಕಲಿ ಆ ಸಡಗರ ಮ್ಯಾಗ ಅವ್ರನ್ನ ಮಾತಾಡ್ಸಕ್ಕೆ? ನಾ ಏನು ಅವ್ರನ್ನ ಮಾತಾಡ್ಸಕ್ಕೆ ಹೋಗಿದ್ದಿಲ್ರಿ. ಪಾಪ ತಾಯಿ ಕಳ್ಕೊಂಡತಿ. ಸಹನಾನ್ ಮಾತಾಡ್ಸಕ್ಕಂತ ಹೋದೆ. ಅದು ಬಾಯೆಲ್ಲ ಬಗದಾಳಲ್ಲ ಶಂಕರವಂದು ಮಾತಾಡಕತ್ತು ಬಿಡ್ತು. ಕೆಟ್ಟ ಕಜ್ಜಾಲಿ ಐತಿ ಹೌದು ಶಂಕರವ್. ಸಹನ ಮಾತಾಡ್ಸ್ಕೊಂತ ನಿಂತಿದ್ಲು. ಆ ಹುಡುಗಿನ ಬೇಟಾ ಬೇದ ಒಳಗೆ ಕಳಿಸ್ಬಿಟ್ಲು. ಆ ಹುಡುಗಿ ಎತ್ಕೊಂತ ಹೋತು. ಆ ಹುಡುಗಿನ ನೋಡಿದ್ರೆ ಕಳ್ಕಿತ್ತು ಬಂದಂಗೆ ಆಗತ್ತೆ ಎತ್ತಿ. ಬಾರಿ ಇನ್ನೊಂದು ಸುದ್ದಿ ಗೊತ್ತಾಯ್ತು. ಯವ್ವ ಇದೇನಲ್ಲಿ ಎಂಥ ಚಟ್ನಿ ಹರಿದಿರಿ ಅದನ್ನು ಒಟ್ಟ ಕಮ್ಮಾಗಿಲ್ಲ. ಒಣ ಕೊಬ್ಬರಿ ಇದ್ದು ಅದಕ್ಕೆ ನಿಮ್ಮ ಮಗಗ
ಚಟ್ನಿ ಬೇಕಲ್ಲ ಮಗ್ಲ, ಅದಕ್ಕೆ ಒಂದಿಟ್ಟು ಹುರಿದು ಹಸಿಕಾಯಿ ಹಾಕಿ ಅರದು ಬಿಟ್ಟೆ. ಯಾಕೆ ಚಲೋ ಆಗಿಲ್ಲ ಅನ್ರಿ? ಆಗ ಕಮ್ಮಿಗೆ ಆಗಿಲ್ಲದು. ಒಂದಿಟ್ಟು ಬೆಲ್ಲ ಹಾಕೋಕ್ಕಿಲ್ಲ? ಏನೋ ಅನ್ಸದ ನಾನು ಮಾಡೀನಿ ಬಿಡ್ರಿ. ಏನೋ ಹೇಳಕತ್ತಿದ್ನಲ್ಲ. ಆ ಗುಂಡ್ಯಾಗ ಸಹನಾನ ತೊಗೊಂತಾರಂತ ನೋಡ್ಲಿ. ಹಗರಿ ಅತ್ತಿ, ಹಗರಿ ಅಲ್ಲ, ಆಕೆ ಉಮ್ಮ ಅಂದ್ಲು. ಆ ಹುಡುಗಿನ ತೊಗೊಂತಾರಂತ ಆಸ್ತಿ ಸಂಬಂಧ. ಆ ಹುಡುಗಿನ ಏನೋ ಲಗ್ನ ಮಾಡ್ತಾರಂತವ ಹೇಳಿದ್ಲು, ಕತಿ ಮಾಡಿ ಹೇಳಿದ್ಲು. ಆ ಹುಡುಗಿನ ಅಂತರೂ ನಿಗ್ರಿಸಿ ನೀರು ಹೊಯ್ತಾ ಅಂತ ನೋಡಿ ಶಾಂಕ್ರಿ. ಹುಡುಗಿ ಭಾಳ ಸಂಬಾಯ್ತೈತ್ರಿ ಐತೆ. ಬಾಯಿ ಸತ್ತಿದ್ದನು ಐತಿ ಅಂತ ಗೊಂಬವನ್ ಹೋಗಿ ಅಂತ ಹುಡುಗ ಕೊಡ್ದ. ಯವ್ವ ಶಾಂಕ್ರ ಎಲ್ಲಿ ಬುದ್ಧಿ ಇಟ್ಟಿದ್ದ? ಆಸ್ತಿ ಬರ್ತದಂದ್ರೆ ಏನು ಬೇಕಾದನ್ನು ಮಾಡ್ತಾಳೆ ಆಕಿ. ಈಕಿಗೆ ಅತ್ತಿಗಾರ ಗೊತ್ತಾಗಕ್ಕಿಲ್ಲ, ಈಕಿಗೂ ಬುದ್ಧಿ ಇಲ್ಲನ. ಆಕಿನ ಶಾಂಕ್ರ ಹಗರದಾನ ಗಂಡನ ಅತ್ತಿನ ಗ್ವಾಡ್ಯಾನ ಹಲ್ಲಿ ಮಾಡಿ ಕುಂದ್ರಿಸ್ಬಿಟ್ಟ. ಕಣ್ ಕಿತ್ಲಂದ್ರೆ ಎರಡು ಮೂಲಿ ಹಿಡಿದು ಕುಂದಿರ್ತಾವ. ಹಂಗತಿ ಎಲ್ಲ ಅಡ್ಯಾಳ್ತಿಕ್ಕಿದ. ಅದ್ರ ಬೇರೆ ಆಕಿ ಚಿಪ್ಪವ ಕೈ ಹಿಡಿದು ಭಾಳ ಒಂದ ಹೆಣ್ಮಗಳು ಐತಿ ಅಂತೇಳಿ ಬಂಗಾರ ತುಸ ಮಾಡಿಸಿದ್ದಿಲ್ಲ ಆಕಿ. ಜಗ್ಗ ಬಂಗಾರ ಐತಿ ಅದು ತನಗ ಅಂಥೇಳಿ ಇದೆಲ್ಲ ನಾಟಕ ಮಾಡಕತ್ತ ನೋಡಿ ಕಸಬರಿಗೆ. ಅದಕ್ಕೂ ಹಿಂದೆ ಹೇಳಾರಿಲ್ಲ ಕೇಳಾರಿಲ್ಲ, ಅದಕ್ಕೆ ಹಂಗತಿ ಮಾಡಕತ್ತ. ಅತ್ತಾಗ ಅವ್ರ ಅಂತಂಬ್ರಿ ಇಲ್ಲ ಅನ್ರಿ, ಅವ್ರ ತಿಪ್ಪೋಚಿಗವ್ರ ಅಂತಂಬ್ರು. ಅವು ನೆಕ್ಕುವ ಅವು ಏನು ಸುದ್ದಿಲ್ಲ. ಅವ ಹಂಗಾರ ಸಹನಾನ್ ಕತಿ ಏನಾಕತ್ತೆ ನೀವು ಪಾಪ ಹುಡುಗಿ ನೋಡಿದ್ರೆ ಕಳ್ಕಿತ್ತು ಬಂದಂಗಾಗತ್ತೆ ಎತ್ತಿ. ಏನವ ದೇವ್ರು ಆಡಿಸ್ದಂತೆ ಆಡೋದು ನಮ್ಮ ಧರ್ಮ. ಏನು ಮಾಡೋಕ್ಕಾಗತ್ತೆ? ಅವ್ರವ್ರ ಕರ್ಮ ಅವ್ರವ್ರ ಧರ್ಮ. ಇನ್ನೇಮ್ಮ ಅವ್ರ ಮನೆಗೆ ಹೋಗಕ್ಕೆ ಹೋಗಬೇಡ, ಅದ್ರ ಬಾಯಿ ಸುಸುತ್ರಿ ಇಲ್ಲ ಶಂಕರಿದು. ಎಷ್ಟೊತ್ತಾಯ್ತು ಬರ್ತಾನೆ ಇಲ್ಲ. ಯಾರೋ ಬರ್ತಾರೆ ಅಂತ ಹೇಳಿದೆ. ಮೇಡಮ್ ಅವ್ರಗ ಬಂದಬಿಟ್ರು ನೋಡ್ರಿ. ಓ ಥ್ಯಾಂಕ್ ಗಾಡ್, ಕಡೆಗೂ ಬಂದೇ ಬಿಟ್ಲಲ್ಲ. ನಮಸ್ಕಾರ ರೀ ಮೇಡಮ್ ಅವ್ರ. ಬೀಚಿಗೋ ಯಾರು ಬಿ ಅವರು? ನಿನಗ್ಯಾಕೆ ಬೇಕಲ್ಲ ಹೋಗು. ಕೇಳಿದ್ರೆ ಹಂಗ್ಯಾಕೆ ಮಾಡ್ತೀವಿ ನೀನು? ಅಲ್ಲಿಂದ ನಾನು ವೀಲ್ ಚೇರ್ ತಗೊಂತ ಬರಾಕ 10 ರೂಪಾಯಿ ಕೊಟ್ಟಿನಿ, ಮುಗೀತು ನಡಿ. ಇನ್ನೊಂದು 20 ನಿಮಿಷ ಬಿಟ್ಟು ಹೊಳ್ಬಾ. ಹೋಗ್ಬೇ 20 ರೂಪಾಯಿ ಕೊಡು ಅಂದ್ರೆ ಬರ್ತಾನ. ಆಯ್ತು ಹೋಗು. ಯವ್ವ ನಿನ್ನ ಸಂಬಂಧ ಕಾದ್ 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 ಸಾಕಾಗಿ ಹೋತು. ಪಾಪ ಮೇಡಮ್ ಅವ್ರು ಬಂದು ಎಷ್ಟೊತ್ತಾತು ಗೊತ್ತನ, ಲಗುನ ಬರಾಕ ಆಗಿಲ್ಲನ ಸಾಕ. ನೀ ಅಂದಂಗೆ ಆಗುತ್ತಾನವ. ನಾನು ಎಲ್ಲಾರ ಕಂಡು ತಪ್ಪಿಸಿ ಬಿಡ್ಬೇಕು. ನಮ್ಮವ್ವ ನಮ್ಮ ವೈನಿ ಮನ್ಯಾಗ ಇದ್ಲು. ಮತ್ತು ಅದ್ರ ಬೇರೆ ರೊಕ್ಕ ತೊಗೊಂಡ್ಬರ್ಬೇಕಲ್ಲ, ಹಂಗೆ ಬರೋಕ್ಕಾಗುತ್ತಾನ? ನಮ್ಮ ವೈನಿ ಕಣ್ಣು ಮೊದ್ಲಕ್ಕೆ 10 ಕಣ್ಣು ಇದ್ದಂಗೆ ಅದಾವ. ಫುಲ್ ಅಮೌಂಟ್ ತಂದಿದ್ದೀರ ತಾನೇ? ಹ್ಞೂ ರೀ ಮೇಡಮ್ ಅವ್ರ, ಆದ್ರೆ 5 ಲಕ್ಷ ರೂಪಾಯಿ ತಂದೀನಿ ರೀ. ಅಲ್ಲ ಸಾಕ, ನೀನು ಭಾಳ ಕಷ್ಟ ರೊಕ್ಕ ತಂದಿದ್ದೆ ಅಂದ್ರೆ ಬಡಗ್ನ ಶ್ರೀಮಂತ ಆಗ್ಬಿಡ್ತಿದ್ದಿ, ಡಬಲ್ ಆಗ್ಬಿಡ್ತಿತ್ತು. ಅವಸು ತಗಸ್ಕೊಂಬರ್ಬೇಕಿಲ್ಲ. ಬ್ಯಾಂಕ್ನಾಗ ರೊಕ್ಕ ಅವ್ನು ತಗಸ್ಕೊಂಬರ್ಬೇಕಂದ್ರೆ ನಮ್ಮ ಮನ್ಯಾಗ ಯಾರನ್ನಾರು ಕರ್ಕೊಂಡು ಹೋಗ್ಬೇಕು, ಇಲ್ಲ ಅಂದ್ರೆ ಇಂಥ ಹುಡುಗರನ್ನ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ಬ್ಯಾಡ. ಈಗ 5 ಲಕ್ಷ ರೂಪಾಯಿ ತಂದೀನಿ, 5 ಲಕ್ಷ ರೂಪಾಯಿ ಹಾಕಿನಿ. ಅದು ಡಬಲ್ ಆಗಿಂದ ಅದನ್ನು ಅವಸು ಅಷ್ಟು ಸೇರಿಸಿ ಹಾಕಿಬಿಡ್ತೀನಿ. ನಿಮ್ಮ ಹತ್ರ ಟೋಟಲ್ ಅಮೌಂಟ್ ಎಷ್ಟಿದೆ? ಅದು ಒಂದು 20 ಲಕ್ಷ ರೂಪಾಯಿ ಐತ್ರಿ. 20 ಲಕ್ಷ ರೂಪಾಯಿನಾ? ಆಯಿತು, ಕುರಿ ತಾನಾಗಿ ಹಳಕ್ಕೆ ಬೀಳಕತ್ತೈತಿ, ಬೀಳಿ ಇದೊಂದು ಸತಿ ದುಡ್ಡು ಕೊಡ್ತೀನಿ. ನೆಕ್ಸ್ಟ್ ಟೈಮ್ ಐತೆ ಬಾ ನಿಂದು. ಗೋವಿಂದ ಗೋವಿಂದ. ಗುಳಂಗುಟಕ್ಕೆ ಕಂಪ್ನಿ ಒಳಗೆ ಗುಳಂಗುಟಕ್ಕೆ ಮಾಡಿ ಕಳಿಸ್ಬಿಡ್ತೀನಿ ನಿನ್ನ. ನೋಡ್ವಾ ನೀನು ಹರು ನೋಡ್ವಾ, ನನಗಂಕರು ಪರಿಚಯ ಮಾಡಿಸೋದಿತ್ತು ಸಾಕ. ಇನ್ನು ನೀನುಂಟು ಮೇಡಮ್ ಅವ್ರು ಉಂಟು, ಇದ್ರೊಳಗೆ ನಂದು ಏನು ಇಲ್ವಾ ಸಾಕ. ಮುಂದೆ ನಾನು ಏನು ಕೇಳೋಂಗಿಲ್ಲ. ನೀನು ನೋಡಿಲ್ಲೇ ಒಂದು ದಾರಿ ತೋರಿಸಿನೇ, ಇನ್ನು ಆ ದಾರಿ ನಡೆದು ನಿಮಗೆ ಬಿಟ್ಟು ಕೊಟ್ಟಿದ್ದೀವ. ನೀವುಂಟು ಅವ್ರುಂಟು, ಹಿಂದೆ ನಮಗೆ ತಗಲು ಹಾಕೋಬೇಡವ. ಮತ್ತು ಆಯ್ತಾಳೆವ, ನಾ ಯಾಕೆ ಹಂಗತಿ ತಗಲು ಹಾಕೋಲಿ? ನನಗೆ ಬೇಗ ಬೇಗ ಕ್ಯಾಶ್ ಕೊಟ್ಟರೆ ನಾನು ಬೇಗ ಹೋಗಿ ಅಮೌಂಟ್ನ ಡೆಪಾಸಿಟ್ ಮಾಡಬೇಕು. ಬೇಗ ಕೊಡ್ತೀರಾ? ನನಗೆ ಟೈಮ್ ಆಗ್ತಾಯಿದೆ. ಮೇಡಮ್ ಅವ್ರ ಈ ಬ್ಯಾಗ್ನಾಗ ಅದಾವ್ರಿ 5 ಲಕ್ಷ ರೂಪಾಯಿ ರೀ. ಬಿಸಿ ಬಿಸಿ ನೋಟ ಅದಾವ್ರಿ ಮೇಡಮ್ ಅವ್ರ. ಮತ್ತು ತಗೋರಿ, ಎನಿಸ್ಕೊರಿ. ಓಕೆ, ಎನಿಸ್ಕೊಳೋದೇನು ಬೇಡ. ಇಲ್ಲ, ನಿಮಗೆ ಖಾತ್ರಿ ಆಗ್ಬೇಕಲ್ರಿ, ಎನಿಸ್ಕೊರಿ ಮೇಡಮ್ ಅವ್ರ. ಇಲ್ಲ, ನೀವು ನಮ್ಮನ್ನು ನಂಬ್ತೀರಾ ಅಂದರೆ ನಾವು ನಿಮ್ಮನ್ನು ನಂಬಬೇಕಲ್ವಾ? ನೀವು ಕೊಟ್ಟಿರ್ತೀರಾ, ನೀವೇನು ನಮ್ಗೆ ಮೋಸ ಮಾಡ್ತೀರಾ? ಇಲ್ಲ ತಾನೇ? ಯಾವುದಕ್ಕೂ ಒಂದು ಸತಿ ನೋಡಿಬಿಡ್ರಿ. ಓಕೆ, ಇದೆ ದುಡ್ಡೆಲ್ಲ ಇದೆ ನಿಮ್ಮದು. ನೋಡಿ, ಬೇಗ ಡಬಲ್ ಆಗಿಬಿಡುತ್ತೆ. 10 ಲ್ಯಾಕ್ ಆಗುತ್ತೆ. ನಿಮ್ಮ ಅಕೌಂಟು ನಂಬರು ನನಗೆ ಕಳಿಸ್ಬಿಡಿ, ಕ್ಯಾಶ್ ಅದಕ್ಕೆ ಹಾಕ್ಬಿಡ್ತೀನಿ. ಓಕೆನಾ? ಯವ್ವ ಮೇಡಮ್ ಅವರ, ಆಟ ಮಾಡಿ ಪುಣ್ಯ ಕಟ್ಕೋರಿ. ನಂದು ಭಾಳ ಕಷ್ಟ ಐತ್ರಿ ಜೀವನದಾಗ. ನೋಡ್ರಿ ಈಗ ಮನ್ಯಾಗ ಯಾರು ಮಾತು ಕೇಳೋವಲ್ರು, ದುಡ್ಡಿದ್ರ ದುನಿಯಾ ಅಂತ. ನಾನು ನಮ್ಮ ಮೈನಿಕಿನ ದೊಡ್ಡಕ್ಕಾಗಿ ಬೆಳಿಬೇಕ್ರಿ. ಹ್ಞೂ ರೀ, ಅದಕ್ಕೆ ಈಗ ರೊಕ್ಕ ಹಾಕಕತ್ತೀನಿ ನೋಡ್ರಿ. ನೋಡಿಲ್ಲೇ ಮೇಡಮ್ ಅವ್ರ ನಂಬಿಯಲ್ಲೇ ಸಾಕ, ಹೊಟ್ಟೆ ಕೈ ಬಿಡಂಗಿಲ್ಲ. ನಿತ್ಯಲ್ಲಿ ಕೆಡಿಸ್ಕೋಬೇಡ. ನೋಡ್ವಾ ಎಲ್ಲ ನಿಮ್ಗೆ ಕುಡಿಯತ್ತೆ ನೋಡು ಮೇಡಮ್ ಅವ್ರ, ಎಲ್ಲ ನಿಮ್ಗೆ ಕುಡಿಯತ್ತೆ ನೋಡ್ರಿ. ಓಕೆ, ನೀವು ನಮ್ಮನ್ನು ಟೆಸ್ಟ್ ಮಾಡಿದಿರಲ್ಲ ಸಾಕು. ನಿಮ್ಮದು ದುಡ್ಡು ಡಬಲ್ ಮಾಡಿಕೊಡೋದು ನನ್ನ ಜವಾಬ್ದಾರಿ.